ಮಲೆನಾಡ ಮಾತುಕತೆಗೆ ಸ್ವಾಗತ. ನಾವೆಲ್ಲರೂ ಸಂಘದಿಂದ ಒಂದು ಕೊಡಚಾದ್ರಿಗೆ ಪ್ರವಾಸವನ್ನು ಇಟ್ಟುಕೊಂಡಿದ್ದೆವು. ಆ ಪ್ರವಾಸದ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಹೋಗೋ ಮಾರ್ಗದಲ್ಲಿ ಸಿಗಂದೂರ ಸೇತುವೆ ಸಿಕ್ತು. ಅಲ್ಲಿ ಇಳಿದು ನಾವೆಲ್ಲರೂ ಅಲ್ಲಿನ ಪರಿಸರವನ್ನು, ಶರಾವತಿ ಹಿನ್ನೀರಿನ ಆ ಸೇತುವೆಯನ್ನು ನೋಡಿ ಆನಂದಿಸಿದೆವು. ಬೆಳಿಗ್ಗೆ ಬೇಗನೆ ಹೊರಟ ಕಾರಣ ತಿಂಡಿಯನ್ನು ತಿಂದಿಲ್ಲವಾಗಿತ್ತು. ಮನೆಯಿಂದನೇ ಎಲ್ಲರೂ ತಿಂಡಿಯನ್ನು ತಂದುಕೊಂಡಿದ್ದೆವು. ಎಲ್ಲರೂ ಕೂಡಿ ಒಟ್ಟಿಗೆ ಕುಳಿತು ಒಬ್ಬರು ತಂದ ತಿಂಡಿಯನ್ನು ಒಬ್ಬರು ಹಂಚಿಕೊಂಡು ನಗುನಗುತ್ತಾ ಎಲ್ಲರೂ ಹಂಚಿ ತಿಂದೆವು. ನಮ್ಮ ಜೊತೆಗೆ ಪಕ್ಕದಲ್ಲಿದ್ದ ನಾಯಿ ಮತ್ತು ಹಸುಗಳು ಕೂಡ ಜೊತೆಯಾದವು. ಎಲ್ಲರೂ ತಂದ ಬೇರೆ ಬೇರೆ ರೀತಿಯ ತಿಂಡಿಯನ್ನು ತಿಂದು ಅದರ ಬಗ್ಗೆ ಒಬ್ಬರಿಗೊಬ್ಬರು ಕಾಮೆಂಟ್ ಹೇಳ್ಕೊಳ್ತಾ ಅಂದಿನ ಬೆಳಗಿನ ಉಪಹಾರವನ್ನು ಇಲ್ಲಿ ನಾವೆಲ್ಲರೂ ಮುಗಿಸಿದೆವು. ಈಗ ತಾನೇ ನೋಡಿ ಬಂದ ಸಿಗಂದೂರು ಸೇತುವೆಯ ವರ್ಣನೆಯನ್ನು ಒಬ್ಬರಿಗೊಬ್ಬರು ವರ್ಣಿಸುತ್ತಾ ನಮ್ಮ ಪಯಣವನ್ನು ಮುಂದುವರಿಸಿದೆವು. ಹೀಗೆ ನಮ್ಮ ಗಾಡಿಯಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಸಂತೋಷದಿಂದ ಹರಟೆಯನ್ನು ಹೊಡೆಯುತ್ತಾ ಹಾಡಿನ ಬಂಡಿಯನ್ನು ಆಡುತ್ತಾ ಸಿಗಂದೂರಿನ ಕಡೆಗೆ ನಮ್ಮ ಪ್ರಯಾಣ ಸಾಗಿತ್ತು. ನಮ್ಮ ಊರಿನಿಂದ 4 ಗಂಟೆಯ ಪ್ರವಾಸವಾಗಿತ್ತು. ಸಿಗಂದೂರ ಸೇತುವೆ ಬಳಿ ಸೇರುವಾಗ 8:30. ಇನ್ನೂ ಸುಮಾರು 2.5 ಗಂಟೆಯ ಪ್ರವಾಸ ನಮ್ಮ ಕೊಡಚಾದ್ರಿಯನ್ನು ತಲುಪಲು ಬೇಕಾಗಿತ್ತು. ಆ ಸಮಯದಲ್ಲಿ ಆ ಕಡೆ ಈ ಕಡೆ ಇರುವ ಪರಿಸರವನ್ನು ನೋಡುತ್ತಾ ನಮ್ಮ ಕಳೆದ ವರ್ಷದ ಪ್ರವಾಸದ ಅನುಭವವನ್ನು ಹೇಳ್ಕೊಳ್ತಾ, ಬರದಿದ್ದವರನ್ನು ಕೂಡ ನೆನಪು ಮಾಡ್ಕೊಳ್ತಾ, ಬರಬೇಕಾಗಿತ್ತು ಅಂತ ಹೇಳ್ತಾ ಇದ್ದವರನ್ನು ನೆನಪು ಮಾಡ್ಕೊಳ್ತಾ ಸಾಗಿದೆವು. ಹೀಗೆ ಸಾಗುತ್ತಾ ಕೊಡಚಾದ್ರಿಯ ಹಿಲ್ ಮೂಲಕ ಅಲ್ಲಿ ಜೀಪನ್ನು ಮಾಡಿ ಅಲ್ಲಿಂದ ಜೀಪನ್ನು ಏರಿದೆವು. ಇಲ್ಲಿಯ ಅನುಭವ ತುಂಬ ರೋಚಕವಾಗಿದೆ. ಆ ಉಬ್ಬು ತಗ್ಗಿನ ರಸ್ತೆಯಲ್ಲಿ ಹೋಗುವುದೇ ಒಂದು ಖುಷಿ. ಆ ಕಡೆ ಈ ಕಡೆ ಪರಿಸರವನ್ನು ನೋಡಬೇಕು ಅಂತ ಅನಿಸಿದರೂ ನೋಡೋಕ್ಕಾಗಲ್ಲ. ಯಾಕಂದರೆ ಎಲ್ಲಿ ಬಿದ್ದು ಬಿಡ್ತೇವೇನೋ ಅನ್ನೋ ಒಂದು ಭಯ. ಒಂದು ಕಡೆ ಬ್ಯಾಲೆನ್ಸ್ ಮಾಡಿ ಹಿಡ್ಕೊಳ್ಳೋವರೆಗೆ ಇನ್ನೊಂದು ಕಡೆ ಹೊರದೇ ಬಿಡ್ತೇವೆ. ಹೀಗೆ ಸಾಗ್ತಾ ಮಧ್ಯ ದಾರಿಯಲ್ಲಿ ಪ್ರಕೃತಿಯನ್ನು ನೋಡೋ ಸಲುವಾಗಿ ನಮ್ಮ ಜೀಪನ್ನು ನಿಲ್ಲಿಸಿದೆವು. ಇಲ್ಲಿ ನೋಡಿದ ಆನಂದವೇ ಬೇರೆ. ಸುತ್ತಲೂ ಪರಿಸರ ಅದೇನು ವರ್ಣಿಸಲು ಸಾಧ್ಯವೇ ಇಲ್ಲ. ಸುಂದರ ಪ್ರಕೃತಿಯ ಮಡಿಲಲ್ಲಿ ಮಗುವಾಗಿ ಮಲಗಿ ಅನುಭವಿಸಬೇಕು. ನೋಡಿದಷ್ಟು ನೋಡಿ ತೀರದ, ಅನುಭವಿಸಿದಷ್ಟು ತೃಪ್ತಿ ಸಿಗದ ಮತ್ತಷ್ಟು ಇನ್ನಷ್ಟು ಮಗುವಾಗಿ ಬಿಗಿದಪ್ಪಿ ಮರೆಯಬೇಕು ಈ ಲೋಕದ ಗೊಡವೆಯನ್ನು ಅನಿಸುವಷ್ಟು ಪ್ರಕೃತಿಯ ಸೊಬಗು ವರ್ಣಿಸಲು ಅಸಾಧ್ಯ. ಹೀಗೆ ಹೊರಟಾದ ದಾರಿಯಲ್ಲಿ ವಿಶ್ರಮಿಸಿಕೊಳ್ಳುತ್ತಾ ಮತ್ತೆ ತಲುಪಬೇಕಾದ ತುದಿಯ ಸ್ಥಳವನ್ನು ತಲುಪಿದೆವು. ಅಲ್ಲಿ ತಲುಪಿದ ನಂತರ ಅಲ್ಲಿಯ ಆನಂದವನ್ನು ಹೇಳತೀರದು. ಸುತ್ತಲಿನ ಪರಿಸರದಲ್ಲಿ ಮಗುವಾಗಿ ಎಲ್ಲರೂ ಸಂಭ್ರಮಿಸಿದೆವು. ಹಾಡನ್ನು ಹಾಡಿ ಆನಂದಿಸಿದೆವು. ಹೀಗೆ ಅಲ್ಲಿ ಇರುವ ಶಂಕರಾಚಾರ್ಯರ ಧ್ಯಾನ ಸ್ಥಳವನ್ನು ನೋಡಿ ಕಣ್ತುಂಬಿಕೊಂಡೆವು. ಇಲ್ಲಿ ನೋಡಿ ನಮಗಾದ ಅನುಭವವೆಂದರೆ, ದೇಹದಲ್ಲಿ ಶಕ್ತಿ ಇರುವಾಗ ಈ ಸ್ಥಳವನ್ನು ನೋಡಬೇಕು, ಮನಸ್ಸಿನಲ್ಲಿ ಸ್ಫೂರ್ತಿ ಇರುವಾಗ ಅನುಭವಿಸಿ ನಮ್ಮದಾಗಿಸಿಕೊಳ್ಳಬೇಕು ಪ್ರಕೃತಿಯ ಸೊಬಗನ್ನು ಅನ್ನೋದು.